ಕೋರ್ಟ್ನಲ್ಲಿ ಎಸ್ಐಟಿ ಪರ ಮಂಡನೆ ಮಾಡ್ತಾ ಇದ್ದಾರೆ. ಆರೋಪಿ ರೆಕಾರ್ಡ್ ಮಾಡಿರೋ ಮೊಬೈಲ್ ಪತ್ತೆ ಮಾಡಬೇಕಾಗಿದೆ ಅಂತ ಅಶೋಕ್ ನಾಯಕ್ ಹೇಳ್ತಾ ಇದ್ದಾರೆ. ಹೀಗಾಗಿ ಆರೋಪಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಸ್ಟಡಿಗೆ ನೀಡಬೇಕು ಅಂತ ಈಗ ಕಸ್ಟಡಿಗೆ ತಗೊಳ್ಳೋದಕ್ಕೆ ವಾದ ಮಂಡನೆ ನಡೀತಾ ಇದೆ. ಕಸ್ಟಡಿಗೆ ತಗೊಳ್ಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರೆಕಾರ್ಡ್ ಮಾಡಿರೋ ಮೊಬೈಲ್ ಪತ್ತೆ ಮಾಡಬೇಕಾಗಿದೆ. ಅದನ್ನ ಪತ್ತೆ ಮಾಡಬೇಕು ಅಂತಂದ್ರೆ ನಾವು ವಿಚಾರಣೆ ಮಾಡಬೇಕು. ವಿಚಾರಣೆ ಮಾಡೋದಕ್ಕೆ ಆರೋಪಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಸ್ಟಡಿಗೆ ನೀಡಬೇಕಾಗಿದೆ ಅಂತ ಕೋರ್ಟ್ನಲ್ಲಿ ಅಶೋಕ್ ನಾಯಕ್ ಎಸ್ಐಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಎಸ್ಐಟಿ ಹೇಳಿತ್ತು ಒರಿಜಿನಲ್ ಮೊಬೈಲನ್ನು ಪ್ರಜ್ವಲ್ ರೇವಣ್ಣ ನಾಶ ಮಾಡಿರೋ ಸಾಧ್ಯತೆ ಇದೆ ಅಂತ. ಈಗ ಅಶೋಕ್ ನಾಯಕ್ ಹೇಳ್ತಾ ಇದ್ದಾರೆ ಎಸ್ಐಟಿ ಪರ ವಕೀಲ ಒರಿಜಿನಲ್ ಎಲ್ಲಿದೆ ನೋಡಿ ಆ ಮೊಬೈಲ್ನ ವಶಕ್ಕೆ ಪಡಿಬೇಕು ಅಂತ. ಎಲ್ಲೋ ಒಂದು ಕಡೆ ಹಾಗಾದರೆ ಎಸ್ಐಟಿ ವೈರುಧ್ಯದ ಹೇಳಿಕೆಗಳನ್ನ ಕೊಡ್ತಾ ಇದೆಯಾ? ಪ್ರಜ್ವಲ್ ರೇವಣ್ಣ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿರುವಂಥ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಪರವಾದ ವಕೀಲರು ಮತ್ತು ಎಸ್ಐಟಿ ಪರವಾದ ವಕೀಲರು, ಸಂತ್ರಸ್ತೆ ಪರವಾದ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ನೋಡಿ, ವಾದ ಹೆಂಗಿದೆ ಅಂತ ಹೇಳಿದರೆ, ಆ ವಿಡಿಯೋ ಮಾಡಿದ್ರಲ್ಲ ಆ ಮೊಬೈಲನ್ನು ನೀವು ಕೊಡಬೇಕು. ಅಶ್ಲೀಲ ವಿಡಿಯೋ ಕೇವಲ ಡ್ರೈವರ್ ಮೊಬೈಲ್ನಲ್ಲಿ ಸಿಕ್ಕಿದೆ, ಆದರೆ ವಿಡಿಯೋ ಶೂಟ್ ಮಾಡಿದ್ದ ಮೊಬೈಲ್ ಇನ್ನೂ ಕೂಡ ಸಿಕ್ಕಿಲ್ಲ. ಯಾವ ಮೊಬೈಲ್ನಲ್ಲಿ ಶೂಟ್ ಆಗಿದೆ ಅದು ಸಿಕ್ಕಿಲ್ಲ. ಮೊಬೈಲ್ನಲ್ಲಿ ವಿಡಿಯೋ ಶೇರ್ಗೆ ಕಾರಣ ಮಧು ಹಾಗೆ ಪ್ರಜ್ವಲ್. ಮೊಬೈಲ್ಗೆ ಮಧು ಪ್ರಜ್ವಲ್ ಫೇಸ್ ಲಾಕ್ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ವಿಡಿಯೋವನ್ನು ಮೊದಲಿಗೆ ಮಧು ಕಳಿಸಿಕೊಂಡಿದ್ದಾನೆ, ನಂತರ ಬೇರೆಯವರ ಮೊಬೈಲ್ಗೆ ವಿಡಿಯೋ ಶೇರ್ ಆಗಿದೆ. ಅಶ್ಲೀಲ ವಿಡಿಯೋ ಕೇವಲ ಡ್ರೈವರ್ ಮತ್ತು ಏನು ಪ್ರಜ್ವಲ್ ಇದ್ದಾರೆ ಅವ್ರ ಮೊಬೈಲ್ನಲ್ಲಿ ಏನಿತ್ತು ಅನ್ನೋದು, ಫೇಸ್ ಲಾಕ್ ಇಟ್ಟಿದ್ರು ಅನ್ನೋದು. ಯಾವ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ರು ಪ್ರಜ್ವಲ್ ರೇವಣ್ಣ ಅದು ಎಲ್ಲ ಕಡೆಗಳಲ್ಲಿ ವೈರಲ್ ಆಯಿತು. ಆನಂತರ ಪೆನ್ ಡ್ರೈವಲ್ಲಿ ಅದನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಒಟ್ಟು ಮಾಡಿ ಎಲ್ಲ ಕಡೆಗಳಲ್ಲಿ ಶೇರ್ ಮಾಡಿದ್ರು. ಇದೆಲ್ಲದರ ಕುರಿತಾಗಿ ಈಗ ಒಂದೊಂದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹೇಗೆ ಶೇರ್ ಆಯಿತು, ಯಾರ ಮೊಬೈಲ್ನಲ್ಲಿ ಮೊದಲು ಶೇರ್ ಆಯಿತು, ಯಾರು ಅದನ್ನು ಕಳಿಸ್ಕೊಂಡ್ರು, ಆ ಮೊಬೈಲ್ನಲ್ಲಿ ಶೂಟ್ ಮಾಡಿದ್ರಲ್ಲ ಆ ಮೊಬೈಲ್ ಎಲ್ಲಿದೆ, ಇದೆಲ್ಲವನ್ನು ಕೂಡ ಈಗ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆ ಪ್ರಜ್ವಲ್ ರೇವಣ್ಣಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದರ ನಡುವೆ ಪ್ರಜ್ವಲ್ ರೇವಣ್ಣ ಪರವಾದ ವಕೀಲರು ಕೂಡ ವಾದವನ್ನು ಮಂಡಿಸ್ತಾ, ಹಾಗೆ ಎಸ್ಐಟಿ ಪರವಾದ ವಕೀಲರು, ಸಂತ್ರಸ್ತೆ ಪರವಾದ ವಕೀಲರು ಕೂಡ ಇಲ್ಲಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ವಿಕೃತ ಕಾಮಿ ಪ್ರಜ್ವಲ್ ಅಂತ ಹೇಳಿ ವಾದವನ್ನು ಮಂಡಿಸಿದ್ದಾರೆ. ನೋಟಿಸ್ ನೀಡಿದ್ರು ಕೂಡ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಬರಲಿಲ್ಲ. ಅಶೋಕ್ ನಾಯಕ್ ವಾದ ಮಂಡನೆ ಕೋರ್ಟ್ನಲ್ಲಿ ಎಸ್ಐಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್ ವಿಡಿಯೋ ಲೀಕ್ ಆದಮೇಲೆ ಪ್ರಜ್ವಲ್ ಪರಾರಿಯಾಗಿದ್ದ ಅಂತ ಈ ಪ್ರಕರಣದ ಹಿನ್ನೆಲೆಯನ್ನು ವಿವರಿಸ್ತಾ ಇದ್ದಾರೆ. ವಿದೇಶಕ್ಕೆ ಪರಾರಿಯಾಗೋದಕ್ಕೆ ಪ್ರಜ್ವಲ್ಗೆ ಸಹಾಯ ಮಾಡಲಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಪ್ರಜ್ವಲ್ಗೆ ವಿದೇಶಕ್ಕೆ ಹೋಗೋದ್ರಲ್ಲಿ ಹಲವರ ಪಾತ್ರ ಇದೆ ಅಂತ ಎಸ್ಐಟಿ ವಕೀಲ ಅಶೋಕ್ ನಾಯಕ್ ಹೇಳ್ತಾ ಇದ್ದಾರೆ. ಪರಾರಿಯಾಗಿದ್ದು ತನಿಖೆಯಲ್ಲಿ ಬಹಿರಂಗ ಆಗಿದೆ. ನೋಟಿಸ್ ನೀಡಿದ್ರು ಕೂಡ ವಿಚಾರಣೆಗೆ ಬಂದಿಲ್ಲ. ಈ ಒಂದು ಕೇಸಿನ ಉದ್ದೇಶದಿಂದನೇ ಪರಾರಿಯಾಗಿದ್ದು ಮತ್ತು ಅದಕ್ಕೆ ಅನೇಕರು ಪ್ರಭಾವಶಾಲಿ ವ್ಯಕ್ತಿಗಳು ಹೆಲ್ಪ್ ಮಾಡಿರೋ ಅಂಥದ್ದು ತನಿಖೆಯಲ್ಲಿ ಗೊತ್ತಾಗಿದೆ ಅಂತ ಅಶೋಕ್ ನಾಯಕ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್ ಕೊಡ್ತಾ ಇದ್ದೀವಿ. ವಿಡಿಯೋ ಲೀಕ್ ಆದಮೇಲೆ ಹೇಗೆ ಪ್ರಜ್ವಲ್ ಪರಾರಿಯಾಗಿದ್ದ ಅನ್ನೋಂಥದ್ದನ್ನು ಮತ್ತು ಈಗ ಯಾಕೆ ಆತನನ್ನು ಕಸ್ಟಡಿಗೆ ಕೊಡಲೇಬೇಕಾಗತ್ತೆ, ಮುಂದಿನ ತನಿಖೆಗೆ ಅನುಕೂಲಕರವಾಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಸ್ಟಡಿಗೆ ಕೊಡಲೇಬೇಕು ಅಂತ ಎಸ್ಐಟಿ ಪರ ವಕೀಲ ಅಶೋಕ್ ನಾಯಕ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ನೋಟಿಸ್ ನೀಡಿದ್ರೂ ವಿಚಾರಣೆಗೆ ಬರಲಿಲ್ಲ ಅಂದರೆ ಮತ್ತೆ ಪರಾರಿಯಾಗೋ ಸಾಧ್ಯತೆ ಇದೆ ಅನ್ನೋ ಅರ್ಥದಲ್ಲಿ ಅಶೋಕ್ ನಾಯಕ್ ಹೇಳ್ತಾ ಇದ್ದಾರಾ? ಈಗ ಬಂದಿದ್ದಾರೆ, ಅದರಿಂದ ಅವ್ರನ್ನ ವಶಕ್ಕೆ ಪಡೆದೇ ವಿಚಾರಣೆ ನಡೆಸಬೇಕಾಗತ್ತೆ ಅಂತ. ಸೊ ಯಾಕೆ ವಶಕ್ಕೆ ಪಡಿಬೇಕು ಅನ್ನೋದಕ್ಕೆ ಅಶೋಕ್ ನಾಯಕ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ವಿಡಿಯೋ ಲೀಕ್ ಆದಮೇಲೆ ಅವರು ನೇರವಾಗಿ ವಿಚಾರಣೆಗೆ ಬದಲಾಗಿ ಅವರು ವಿದೇಶಕ್ಕೆ ಪರಾರಿಯಾಗ್ತಾರೆ.
ಅಪ್ಡೇಟ್ ಪಡ್ಕೊಳ್ಳೋಣ. ಸುನಿಲ್ ಧರ್ಮಸ್ಥಳ ಸಿಐಡಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಧರ್ಮಸ್ಥಳ, ಈಗ ಅಶೋಕ್ ನಾಯಕ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಅವರನ್ನ ವಶಕ್ಕೆ ಪಡೆಯುವಂತ, ಪ್ರಜ್ವಲ್ ರೇವಣ್ಣ ಅವ್ರನ್ನ ವಶಕ್ಕೆ ಕೊಡುವಂತ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇದೆ? ಎಸ್ ಶ್ರೀಲಕ್ಷ್ಮಿ, ಸದ್ಯದ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಅಂದರೆ SIT ಪರ ವಕೀಲರು ಮಂಡಿಸ್ತಾ ಇರುವಂತಹ ವಾದಗಳಲ್ಲಿನ ಅಂಶಗಳನ್ನು ನೋಡ್ತಾ ಹೋದರೆ ಬಹುತೇಕ ಪ್ರಜ್ವಲ್ ರೇವಣ್ಣ ಅವರನ್ನು SIT ಕಸ್ಟಡಿ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲಿ SIT ಪರ ವಕೀಲರು ಒಂದೊಂದೇ ವಿಚಾರಗಳನ್ನು ಎಳೆಯಾಗಿ ಕೋರ್ಟ್ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಈ ಒಂದು ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಬಾರದೇ ಇದ್ದುದು ಮತ್ತು ಕಳೆದ ಹಲವಾರು ದಿನಗಳಲ್ಲಿ ನಡೆದಂತಹ ಬೆಳವಣಿಗೆಗಳು, ಇದರಲ್ಲಿ ಏನೇನು ಲ್ಯಾಪ್ಸಸ್ಗಳಾಗಿದ್ದಾವೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹೊರಗಡೆ ಬಿಟ್ಟರೆ ಅಥವಾ ಅವ್ರನ್ನ ತಮ್ಮ ಕಸ್ಟಡಿಗೆ ಕೊಡದೆ ಹೋದಲ್ಲಿ ಅದರಿಂದ ಮುಂದೆ ಏನೇನು ಸಮಸ್ಯೆಗಳಾಗುತ್ತೆ ಅನ್ನುವಂಥವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಇವತ್ತು ಬೆಳಗ್ಗೆ ಅಷ್ಟೇ SIT ಮೂಲಗಳಿಂದ ನಮಗೊಂದು ಮಾಹಿತಿ ಸಿಕ್ಕಿತ್ತು. ಏನು ಅಂತ ಹೇಳಿದರೆ, ಪ್ರಜ್ವಲ್ ರೇವಣ್ಣ ಬಳಿ ಈ ಒಂದು ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ಎನ್ನಲಾದಂತಹ ಮೂಲ ಮೊಬೈಲ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ಹುಡುಕಾಟ ನಡೆಸ್ತಿದ್ದಾರೆ ಅನ್ನುವಂಥದ್ದು. ಸೊ ಇವತ್ತು ಇದೇ ವಿಚಾರವನ್ನು SIT ಪರ ವಕೀಲರು ಈಗ ಕೋರ್ಟ್ ಗಮನಕ್ಕೂ ಕೂಡ ತಂದಿದ್ದಾರೆ. ಅದು ಈ ಪ್ರಕರಣದಲ್ಲಿ ಒಂದು ಪ್ರಮುಖ ಸಾಕ್ಷಿಯಾಗುತ್ತೆ. ಹಾಗಾಗಿ ಅದನ್ನು ಪತ್ತೆ ಹಚ್ಚುವಂಥದ್ದು ಕೂಡ ತುಂಬಾ ಪ್ರಮುಖವಾದಂಥ ವಿಚಾರ. ಈ ಒಂದು ಕಾರಣವನ್ನು ಕೂಡ ಯಾವ ಕಾರಣಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಅವ್ರನ್ನ ತಮ್ಮ ಕಸ್ಟಡಿಗೆ ಕೊಡಬೇಕು ಅನ್ನುವಂತಹ ತಮ್ಮ ವಾದದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೂ ಹಲವಾರು ವಿಚಾರಗಳನ್ನು ಮೆನ್ಷನ್ ಮಾಡಿರುವಂಥದ್ದು. ಸಂತ್ರಸ್ತ ಮಹಿಳೆಯರ ಮೇಲೆ ಇವರು ಪ್ರಭಾವವನ್ನು ಬೀರ್ಬೋದು, ಸಾಕ್ಷಿಯನ್ನು ನಾಶ ಮಾಡ್ಬೋದು, ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಮತ್ತೆ ಏನಾದರೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಬಾರದೇ ಹೋದಲ್ಲಿ ಅದು ಕೂಡ ತನಿಖೆಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಮತ್ತು ಕೋರ್ಟ್ ಈ ಎಲ್ಲ ಅಂಶಗಳನ್ನು ಕೂಡ ಗಮನಿಸುತ್ತೆ. ಏನಂತ ಹೇಳಿದರೆ, ಕಳೆದ ಹಲವಾರು ದಿನಗಳಿಂದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದುದು, ಆತನಿಗೆ ನೋಟಿಸ್ ಕೊಟ್ಟರೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡದೇ ಇದ್ದಿದ್ದು, ಈ ಎಲ್ಲ ಕಾರಣಗಳನ್ನು ನೋಡ್ತಾ ಹೋದರೆ ಬಹುತೇಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವ್ರನ್ನ SIT ಕಸ್ಟಡಿ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಎಷ್ಟು ದಿನಗಳ ಕಾಲ ಅನ್ನುವಂಥದ್ದು ನ್ಯಾಯಾಲಯದ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟದ್ದಾಗಿದೆ. ಬಹುತೇಕ ಇವತ್ತೇ ಪ್ರಜ್ವಲ್ ರೇವಣ್ಣ ಅವ್ರನ್ನ SIT ಕಸ್ಟಡಿಗೆ ಕೊಟ್ಟು ನ್ಯಾಯಾಲಯ ಆದೇಶವನ್ನು ನೀಡುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ. SIT ಪರ ವಕೀಲರು ವಾದವನ್ನು ಮಂಡನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾಕೆ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಪ್ರಶ್ನೆ ಉದ್ಭವ ಆದಾಗ ಅವರು ಯಾವ ಕಾರಣಕ್ಕೆ ಅವರನ್ನು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಗೊಳಪಡಿಸಬೇಕು ಅನ್ನುವ ಪಾಯಿಂಟ್ ಬೈ ಪಾಯಿಂಟನ್ನು ಅಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ನೋಡಿ, ಇವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕೆಲಸದಾಕಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿತ್ತು. ಆ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋ ಶೂಟ್ ಮಾಡಿದಂಥ ಮೊಬೈಲ್ ಇಲ್ಲ, ಮೊಬೈಲ್ ಪತ್ತೆ ಮಾಡಬೇಕು, ವಿಚಾರಣೆಗೊಳಪಡಿಸ್ಬೇಕು, ತನಿಖೆ ನಡೆಸಬೇಕು. ಸಂತ್ರಸ್ತೆಯರು ಕೊಟ್ಟಿರುವಂಥ ದೂರಿನ ಆಧಾರದಲ್ಲಿ ಅವರಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕು. ಈ ಒಂದು ಕಾರಣಕ್ಕೋಸ್ಕರ ಆರೋಪಿಯನ್ನು ಯಾವುದೇ ಮುಲಾಜಿಲ್ಲದೆ ಸಾಮಾನ್ಯ ಆರೋಪಿಯಂತೆ ನಮಗೆ ಕಸ್ಟಡಿ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ, ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದಾದ ಬಳಿಕ ಪ್ರತಿವಾದವನ್ನು ಕೂಡ ಮಂಡಿಸಲಿದ್ದಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.